ವೀಕ್ಷಕರೇ, ಈಗ ನಮ್ಮೊಟ್ಟಿಗೆ ನಮ್ಮ ಸಂಸ್ಥೆಯ ಹಳೆ ವಿದ್ಯಾರ್ಥಿಯಾದ ಸವಾದ್ ಅವರಿದ್ದಾರೆ. ಬನ್ನಿ ಅವರ ಹತ್ರ ಅವರ ಅಭಿಪ್ರಾಯವನ್ನು ಕೇಳೋಣ. Okay, good morning everyone present here. So I am Muhammad Sawad, alumni of the Crash King P College. So they have called us for the Unwaste 2023, their talent hunts. So it is the most important happiness which after the COVID they are organizing the Commerce Fest. So it is my great happiness where I am here today to see the fest also. So I would like to thank Crash King for calling us, inviting us for this wonderful fest. I hope it continues in upcoming years. However, and my dear lecturers who supports us for our old students. Thank you. Have a nice day. everyone, myself Narayani Kini, studying in 1st PUC Commerce in Crash King Institutions. Today our institution has organized Anveshane, the talent hunt. They have organized various competitions like quiz, collage making, flower petal rangoli, etc. They have also organized the art exhibition and the science exhibition. We have worked as volunteers. Lastly, I would like to welcome all the students and the teachers who have come from different colleges to attend Anveshane. Thank you. ನನ್ನ ಹೆಸರು ಚರಣ್ ರಾಜ್. ನಾನು ಕ್ರೇಶ್ ಕಿಂಗ್ ಪದವಿ ಪೂರ್ವ ಕಾಲೇಜಿನ ಪ್ರಥಮ ವಾಣಿಜ್ಯ ವಿಭಾಗದಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ.
ನಮ್ಮ ಕಾಲೇಜಿನಲ್ಲಿ ಇಂದು ಅನ್ವೇಷಣೆ ಎಂಬ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇಲ್ಲಿ ಬೇರೆ ಬೇರೆ ಶಾಲೆಯ ಮತ್ತು ಕಾಲೇಜಿನ ವಿದ್ಯಾರ್ಥಿಗಳು ಬಂದು ಸೇರಿಕೊಂಡು ಸ್ಪರ್ಧೆಗಳಲ್ಲಿ ಭಾಗವಹಿಸಿ ವಿಜೇತರಾಗಿ ತಮ್ಮ ಪ್ರತಿಭೆಗಳನ್ನು ತೋರಿಸುವಂತಹ ಒಂದು ಅವಕಾಶವನ್ನು ಕಲ್ಪಿಸಿಕೊಂಡಿದ್ದೇವೆ. ಆಚಾರ ವಿಚಾರ ನಡೆ ನುಡಿ ಸಂಸ್ಕೃತಿಯನ್ನು ಹೊಂದಿದಂಥ ನಮ್ಮ ಭಾರತ ದೇಶದ ವಿದ್ಯಾರ್ಥಿಗಳಲ್ಲಿ ಅಡಗಿರುವಂತಹ ಪ್ರತಿಭೆಗಳನ್ನು ಹೊರಹೊಮ್ಮಲು ಇಂತಹ ಕಾರ್ಯಕ್ರಮಗಳು ಮುಂಚೂಣಿಯಲ್ಲಿದೆ. ವಿದ್ಯಾಭ್ಯಾಸದ ಜೊತೆಗೆ ಮಕ್ಕಳಲ್ಲಿರುವ ಪ್ರತಿಭೆಗಳು ಇನ್ನಷ್ಟು ಮುಂದೆ ಬರಲಿ ಎನ್ನುವ ಒಂದೇ ಒಂದು ಉದ್ದೇಶದಿಂದ ಈ ಕಾರ್ಯಕ್ರಮ ಹಂಚಿಕೊಂಡಿದ್ದೇವೆ. ಆದ್ದರಿಂದ ಇಲ್ಲಿ ಕಾರ್ಯಕ್ರಮಕ್ಕೆ ಬಂದಂತಹ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೂ ಶುಭವಾಗಲಿ ಎಂದು ಹೇಳುತ್ತಾ ನನ್ನ ಮಾತನ್ನು ಧನ್ಯವಾದ. ಈಗ ನಮ್ಮೊಟ್ಟಿಗೆ ಇನ್ನೊಂದು ತಂಡ ಇದೆ, ಅಂದರೆ ಇನ್ನೊಂದು ಶಾಲೆ ಇದೆ. ಈಗ ಬನ್ನಿ ಅವರ ಹತ್ರ ಕೇಳೋಣ ಅವರ ಅಭಿಪ್ರಾಯವನ್ನು. ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ಮೋಕ್ಷ ಶೆಟ್ಟಿ. ಯಾವ ಶಾಲೆಯಿಂದ ಬಂದಿದ್ದೀರಿ? ನಾವು GPUC ಬೈಲೂರು ಹೈಸ್ಕೂಲಿಂದ ಬಂದಿದ್ದೇವೆ. ಹೌದಾ, ಇಲ್ಲಿ ಬಂದು ಇವತ್ತು ಅನ್ವೇಷಣೆ ಕಾರ್ಯಕ್ರಮದಲ್ಲಿ ನೀವು ಕೂಡ ಭಾಗಿಯಾದ್ರಿ. ನಿಮ್ಗೆ ಹೇಗೆ ಅನಿಸ್ತು? ನಿಮ್ಮ ಅಭಿಪ್ರಾಯನ ತಿಳಿಸ್ಬೋದಾ? ಕ್ರೈಸ್ಟಿಂಗ್ ಸ್ಕೂಲ್ನಲ್ಲಿ ನಡೆಯುತ್ತಿರುವ ಈ ಅನ್ವೇಷಣೆ ಕಾರ್ಯಕ್ರಮಕ್ಕೆ ನಮ್ಮನ್ನು ಕರೆದಾಕಿ ಥ್ಯಾಂಕ್ಸ್. ಆ್ಯಂಡ್ ನಾವು 5 ಪ್ರೋಗ್ರಾಮ್ಗಳಿಗೆ ಪಾರ್ಟಿಸಿಪೇಟ್ ಮಾಡ್ತಿದ್ದೇವೆ. ಫೋಕ್ ಸಾಂಗ್, ಸ್ಪೀಚ್, ಕ್ವಿಝ್, ಸೈನ್ಸ್ ಇದು ಮತ್ತು ಮಾಡೆಲ್, ಕಾಲೇಜ್ ಡ್ರಾಯಿಂಗ್. ಥ್ಯಾಂಕ್ ಯು. ನಮಸ್ಕಾರ ವೀಕ್ಷಕರೇ, ಇಂದು ನಮ್ಮ ಜೊತೆ ಗ್ರೀನ್ ಪಾರ್ಕ್ ಸೆಂಟರ್ ಸ್ಕೂಲಿನವರು ಇದ್ದಾರೆ. ಅವರನ್ನು ನಮ್ಮೊಟ್ಟಿಗೆ ಮಾತನಾಡಿಸುವ ಬನ್ನಿ. ನಿಮ್ಮ ಹೆಸರು? ದಿಶಾ. ನೀವು ಯಾವ ಶಾಲೆ? ನಾವು ಗ್ರೀನ್ ಪಾರ್ಕ್ ಸೆಂಟರ್ ಸ್ಕೂಲ್ ಫ್ರಮ್ ಹಿಯರ್. ನೀವು ಯಾವ ಕಾಂಪಿಟೇಷನಲ್ಲಿ ಭಾಗವಹಿಸಿದ್ದು? ಜಾನಪದ ಗೀತೆ. ಅದ್ರ ಬಗ್ಗೆ ಒಂದು 2 ಲೈನ್ ಹೇಳ್ಬೋದಾ? ಜನಪದ ಅದೊಂದು ಒಳ್ಳೆ ಆಪರ್ಚುನಿಟಿ ನಮ್ಗೆ ಸಿಕ್ಕಿರಿ ಸ್ಕೂಲಲ್ಲಿ ಭಾಗವಹಿಸಲಿಕ್ಕೆ. ಆ್ಯಂಡ್ ಅ ಮೆಮೊರೇಬಲ್ ಒನ್. ಮತ್ತು it's a pleasant day for us, for our friends and all. So thank you for the opportunity for Christ King School. That's it. ಥ್ಯಾಂಕ್ ಯು ಸೋ ಮಚ್. ವೀಕ್ಷಕರೇ, ಇಲ್ಲೀಗ ಮುಖಚಿತ್ರಣ ಸ್ಪರ್ಧೆ ನಡೀತಾ ಇದೆ. ಅವ್ರು ಹೇಗೆಲ್ಲ ಮಾಡ್ತಿದ್ದಾರೆ ಬನ್ನಿ ನೋಡೋಣ. Studying in First Commerce at Christ King PU College, Karkala. Today, our Christ King institution has held Anveshani, the talent hunt. Students from various colleges and high school have came to participate in various competition. It is a pleasure to be part of this fest, and also it is a wonderful opportunity for students to execute their talent. I would like to thank Christ King institution for giving us a wonderful experience. Thank you. ನಮಸ್ತೆ, ನನ್ನ ಹೆಸರು ಶ್ರೇಷ್ಠ. ನಾನು ಕ್ರೈಸ್ಟ್ ಕಿಂಗ್ ಪದವಿ ಪೂರ್ವ ಕಾಲೇಜು ಪ್ರಥಮ ವಾಣಿಜ್ಯ ವಿಭಾಗದಲ್ಲಿ ಓದುತ್ತಿದ್ದೇನೆ. ನಮ್ಮ ಕಾಲೇಜಿನಲ್ಲಿ ಅನ್ವೇಷಣಾ ಕಾರ್ಯಕ್ರಮವನ್ನು ನಡೆಸುತ್ತಿದ್ದಾರೆ ಹಾಗೂ ನಾನು ಈ ಕಾರ್ಯಕ್ರಮದಲ್ಲಿ ನಾನು
ಪಾಲ್ಗೊಂಡಿದ್ದೇನೆ ಹಾಗೂ ಈ ಸಂಸ್ಥೆಗೆ ನಾನು ಧನ್ಯವಾದ ಹೇಳುತ್ತೇನೆ. Hello everyone, I am Tanya, studying in first year Commerce at Kreshking, Karkala Taluk, Udupi district. As we all know that Kreshking focus on building a better tomorrow. So today we are here to celebrate Anveshana, which is a talent hunt. All the students from Udupi and Dakshina Kannada districts are joined together to take part in this competition. There are numerous competitions like folk song, speech competition, science model, etc. And the winners are awarded with different prizes. The motive of this competition is to encourage the students' talent, interest, sparks among students. Thank you. ವೀಕ್ಷಕರೇ, ಈಗ ನಮ್ಮೊಟ್ಟಿಗೆ ಪ್ರೌಢಶಾಲಾ ವಿಭಾಗದ SBL ಆಗಿರುವ ಶರ್ವಿನ್ ಡಿಸೋಜರ್ ಅವರಿದ್ದಾರೆ. ಸೊ ಹಾಗೆ ಈಗ ಅವರ ಅಭಿಪ್ರಾಯವನ್ನು ಕೇಳ್ಕೊಂಡು ಬರೋಣ, ಬನ್ನಿ. ಹಲೋ, ನಂದು ಹೆಸರು ಶರ್ವಿನ್ ಡಿಸೋಜಾ. ನಾನು ಹೈಸ್ಕೂಲ್ SBL ಆಗಿ ನನಗೆ ಬಹಳ ಸಂತೋಷ. ನಮ್ಮದು ಇವತ್ತಿದು ಸಂಸ್ಥೆಯನ್ನು ನಡೆಸಿರುವ ಕಾಮರ್ಸ್ ಮತ್ತು ಹ್ಯುಮ್ಯಾನಿಟಿ ಕ್ಲಬ್ನವರಿಗೆ ಧನ್ಯವಾದ ಹೇಳ್ತೇನೆ. ಸುಂದರವಾಗಿ ಎಲ್ಲ ಮಾಡಿದ್ದಾರೆ. ಇವತ್ತು ನಮಗೆ ಸಹ ಒಂದು ಚಾನ್ಸ್ ಇದೆಲ್ಲ ನೋಡಲಿಕ್ಕೆ, ನಮಗೆ ಸಹ ಫಸ್ಟ್ ಟೈಮ್ ಸಿಗ್ತದೆ ಇದು ನೋಡಲಿಕ್ಕೆ. ಅದಕ್ಕೆ ಭಾಳ ಸಂತೋಷ ನನಗೆ. ಥ್ಯಾಂಕ್ ಯು ಕ್ರೇಶ್ಕಿಂಗ್ ಫಾರ್ ದಿಸ್ ಆಪರ್ಚುನಿಟಿ. ಈಗ ಇಲ್ಲಿ ರಂಗೋಲಿ ಸ್ಪರ್ಧೆಯನ್ನು ಆಯೋಜಿಸಿದ್ದು, ಇಲ್ಲಿ ಎಲ್ಲರೂ ಹೂವಿನೊಂದಿಗೆ ರಂಗೋಲಿಯನ್ನು ಬಿಡಿಸುತ್ತಿದ್ದಾರೆ. ಬನ್ನಿ ನೋಡೋದು ಅವರು ಹೇಗೆ ಬಿಡಿಸ್ತಾ ಇದ್ದಾರೆ. ವೀಕ್ಷಕರೇ, ಇಲ್ಲಿ ಈಗ ಸೈನ್ಸ್ ಮಾಡೆಲಿಂಗ್ ನಡೀತಾ ಇದೆ. ಬನ್ನಿ ಹೇಗಿದೆ ಅಂತ.
Good morning everyone. My name is Vion. Crash King Institution has conducted a Commerce Fest. We are enjoying a lot of fun. There are many events like science exhibition, quiz and Shark Tank and other events etc. The competitors are coming from other colleges. The students can show their opportunity and show their talents. Thank you very much. Thank you very much for this giving for my opportunity. ನಾವೀಗ ಹೋಟೆಲ್ಗಳಿಗೆಲ್ಲ ಹೋಗ್ತೇವಲ್ಲ, ಅಲ್ಲೀಗ ಹಿರಿಯರು ಅಥವಾ ಮಕ್ಕಳು ಹಾಗೆಲ್ಲ ಕೆಲಸ ಮಾಡ್ತಿರ್ತಾರಲ್ಲ, ಆಗ ನಮಗೆ ಇಂಥ ರೋಬೋಟ್ಗಳನ್ನೆಲ್ಲ ಇದು ಮಾಡಿಕೊಂಡು ತುಂಬ ಹೆಲ್ಪ್ ಆಗೋಗೆ ಮಾಡ್ಬೋದು. ಮತ್ತು ಈಗ ಕೊರೋನಾ ಟೈಮು ಮೊನ್ನೆಲ್ಲ ಆಯ್ತಲ್ಲ, ಆಗ ನಮಗೆ ಈ ಥರ ರೋಬೋಟ್ಗಳನ್ನು ಹಾಕಿ ಮೆಡಿಸಿನ್ ತಂದು ಕೊಡುವ ಹಾಗೆಲ್ಲ ಮಾಡ್ಬೋದು ಸುಮಾರು ಮೆಡಿಕಲ್ಗೆಲ್ಲ ಹೋದಾಗ. ಮತ್ತು ಈ ಥರ ಅಂಡರ್ಗ್ರೌಂಡ್ ರೋಡ್ಸ್ಗಳೆಲ್ಲ ಇರ್ತದಲ್ಲ, ಅಲ್ಲಿ ಉಸಿರಾಡಲಿಕ್ಕೆ ಮನುಷ್ಯರಿಗೆ ಕಷ್ಟ ಆಗ್ತದಲ್ಲ, ಆಗ ನಾವು ಇಂಥ ರೋಬೋಟ್ಗಳನ್ನು ಮಾಡಿಕೊಂಡು ಕ್ಯಾಮರಾ ಎಲ್ಲ ಫಿಕ್ಸ್ ಮಾಡಿಕೊಂಡು ಎಲ್ಲಿ ಎಂತೆಲ್ಲ ಆಗಿದೆ ಕಷ್ಟ ಅಂಥದ್ದೆಲ್ಲ ಹುಡುಕ್ಬೋದು. ಮತ್ತು ಒಳಗೆ ಹೋದಾಗ ಲೈಟ್ ಕೂಡ ಸುಮಾರು ಇದಿರ್ತದೆ, ಲೈಟ್ ಕೂಡ ಇದೆ, ಕ್ಯಾಮರಾ ಕೂಡ ಹಾಕ್ಬೋದು. ವೀಕ್ಷಕರೇ, ಈಗ ನಮ್ಮೊಟ್ಟಿಗೆ ಒಬ್ಬರು ಶಿಕ್ಷಕರಿದ್ದಾರೆ, ಇನ್ನೊಂದು ಶಾಲೆಯಿಂದ ಬಂದವರು. ಬನ್ನಿ ಅವರ ಹತ್ರ ಅವರ ಅಭಿಪ್ರಾಯನ ಕೇಳ್ಕೊಳ್ಳೋಣ. ನಮಸ್ತೆ ಸರ್. ನಮಸ್ತೆ ಸರ್, ಯಾವ ಸ್ಕೂಲಿಂದ ಬನ್ನಿ? ಸೊ ನಾವೊಂದು ಆರ್ಗನೈಸೇಷನಿಂದ ಬೇರೆ ಎಲ್ಲ ಸ್ಕೂಲ್ಗೆ ವಿಸಿಟ್ ಮಾಡ್ತಾ ಇರ್ತೇವೆ. ಸೊ ಅಟಲ್ ಟಿಂಕರಿಂಗ್ ಲ್ಯಾಬ್ಸಿಗೆ ಹೋಗಿ ಅಲ್ಲಿ ಪ್ರಾಜೆಕ್ಟ್ಗಳನ್ನು ಮಾಡುವಂಥದ್ದು ಮತ್ತು ಅಲ್ಲಿ ಶಾಲಾ ಮಕ್ಕಳಿಗೆ ತರಬೇತಿ ಕೊಡುವಂಥದ್ದು ಮಾಡ್ತಾ ಇರ್ತೇವೆ. ಸೊ ಇಲ್ಲಿ ಫಸ್ಟ್ ಆಫ್ ಆಲ್ ಹೇಳಬೇಕಂತ ಅಂದರೆ ಅನ್ವೇಷಣೆ 2023 ಅಂತ ಒಂದು ಒಳ್ಳೆ ಹೆಸರು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ಒಂದು ಪರ್ಟಿಕ್ಯುಲರ್ ಈವೆಂಟಿಗೆ ವಿಚ್ ಸೇಸ್ ದ್ಯಾಟ್ ಸ್ಟೂಡೆಂಟ್ಸ್ ಇನ್ವೆಸ್ಟಿಗೇಟ್ ವಿದಿನ್ ದೆಮ್ಸೆಲ್ಸ್ ಅವರು ಯಾವುದರಲ್ಲಿ ತುಂಬ ಚೆನ್ನಾಗಿದ್ದಾರೆ ಅಂತ ತಿಳ್ಕೊಂಡು ಅದನ್ನು ಅವರು ಆ ಪರ್ಟಿಕ್ಯುಲರ್ ಆ ಟ್ಯಾಲೆಂಟನ್ನು ಮುಂದೆ ತಗೊಂಡು ಹೋಗುವಂಥದ್ದು ಇರ್ಬೋದು. ಸೊ ಅದರ ಟ್ಯಾಲೆಂಟ್ ಕಾಂಪಿಟೇಷನ್ಗೆ ಹೆಸರು ಇಟ್ಟ ಹಾಗೆ ಇಲ್ಲಿ ವಿವಿಧ ಕಾಂಪಿಟೇಷನ್ಗಳನ್ನು ಅರೇಂಜ್ ಮಾಡಿದ್ದಾರೆ. ಸೊ ಒಳ್ಳೊಳ್ಳೆ ಕಾಂಪಿಟೇಷನ್ಗಳನ್ನು ಮಾಡಿದ್ದಾರೆ ಮತ್ತು ತುಂಬ ಚೆನ್ನಾಗಿ ಆರ್ಗನೈಸೇಷನ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಥ್ಯಾಂಕ್ ಯು ಸರ್. ಇದು ಆಕ್ಸಿಡೆಂಟ್ ಆಗಿದಂಗೆ ನಾವು ಮಾಡ್ಬೋದು, ಅಂದರೆ ಬ್ಯಾಟ್ರಿ ಕನೆಕ್ಟ್ ಮಾಡು. ಇಂದು ಘಾಟ್ ಸೆಕ್ಷನ್ ಇದೆಲ್ಲ, ಘಾಟ್ ಸೆಕ್ಷನಲ್ಲಿ ಅಥವಾ ಯೂ ಟರ್ನ್ ಸೆಕ್ಷನಲ್ಲಿ ನಾವು ಇದೆಲ್ಲ ಯೂಸ್ ಮಾಡ್ಬೋದು. ಅಂದರೆ ಇಲ್ಲಿ ನೋಡ್ಬೋದು ನಾವು ವೆಹಿಕಲೆಲ್ಲ ಅಡ್ಡ ಬರುವಾಗ ಆಕ್ಸಿಡೆಂಟ್ ಆಗದಂಗೆ ಮಾಡ್ಬೋದು ನಾವು. ಅದರ ಹೆಸರು ನ್ಯೂ ಸೆನ್ಸರ್ ಅರದ ಕಾರ್ಟು ಸ್ಪೋರ್ಟ್ ಹಜಾರ್ಡ್ ಅರೌಂಡ್ ದ ಕಾರ್ನರ್ಸ್ ಅಂತ. ಇದಿಲ್ಲಿ ಈಗ ಗಾಡಿ ಬರುವಾಗ ಯೂ ಟರ್ನಲ್ಲಿ ಆಕ್ಸಿಡೆಂಟ್ ತುಂಬ ಆಗ್ತದೆ, ಅಲ್ಲಿ ಟರ್ನ್ ಆಗುವಾಗ ಆಕ್ಸಿಡೆಂಟ್ ತುಂಬ ಆಗ್ತದೆ. ಆಗ ಈ ಸೈಡ್ ಬರೋ ಡ್ರೈವರ್ಗೆ ಈ ಸೈಡ್ ಬರೋದನ್ನು ವೆಹಿಕಲ್ ಅಂತ ಗೊತ್ತಾಗೋದಿಲ್ಲ, ಹಾಗೆ ಆಕ್ಸಿಡೆಂಟ್ ಆಗ್ತದೆ. ಆ ಟೈಮಲ್ಲಿ ಇದು ತುಂಬ ಯೂಸ್ ಆಗ್ತದೆ. ಈಗ ಈ ಸೈಡಿಂದ ಈ ವೆಹಿಕಲ್ ಬರ್ತಿರುವಾಗ ಇದು ಸೆನ್ಸ್ ಮಾಡ್ತದೆ. ಇದು ಗಾಡಿ ಈ ಸೈಡಿಂದ ಬರುವಾಗ ಇದು ಸೆನ್ಸ್ ಮಾಡಿ ಇಲ್ಲಿ ಬಜಾರ್ ಬಂದು ಲೈಟ್ ಆಗುತ್ತದೆ. ಮತ್ತು ಐಆರ್ ಮಾಡ್ಯೂಲ್ಗೆಲ್ಲ ಸೆನ್ಸ್ ಆಗಿ ಹೋಗ್ತದೆ. ಅಲ್ಲಿಂದ ಐಆರ್ ಮಾಡ್ಯೂಲ್ಗೆ ಮತ್ತೆ ಐಆರ್ ಮಾಡ್ಯೂಲ್ ಅಲ್ಲಿಂದ ಬಜಾರ್ ಮತ್ತು ಲೈಟ್ ಸೌಂಡ್ ಆಗ್ತದೆ. ಆಕ್ಸಿಡೆಂಟ್ ಆಗದಂಗೆ ನಾವು ನೋಡ್ಬೋದು ಅಷ್ಟೇ. ಆಕ್ಸಿಡೆಂಟ್ ಕಮ್ಮಿ ಮಾಡ್ಬೋದು, ಘಾಟ್ ಸೆಕ್ಷನಲ್ಲಿ ಎಲ್ಲ ಯೂಸ್ ಮಾಡ್ಬೋದು. ಮತ್ತು ಇದು ನೈಟ್ ಸಹ ಯೂಸ್ ಆಗ್ತದೆ, ಯಾಕಂದರೆ ಇಲ್ಲಿ ಈಗ ನೈಟ್ ಬರುವಾಗ ಗಾಡಿ ಬಸ್ ಬಂದು ಗೊತ್ತಾಗೋದು, ಲೈಟ್ ಸಹ ಬೇಕಾಗ್ತದೆ. ಆ ಟೈಮಲ್ಲಿ ಇದು ಲೈಟ್ ಸಹ ಯೂಸ್ ಆಗ್ತದೆ. ಆಗ ನಮಗೆ ನೈಟಲ್ಲಿ ಸಹ ಯೂಸ್ ಆಗ್ತದೆ. ಮಾರ್ನಿಂಗಲ್ಲಿ ಇದು ಬಸ್ಸರ್ ಸಹ ಬರ್ತದೆ, ಲೈಟ್ ಸಹ ಬರ್ತದೆ. ನೈಟ್ ಟೈಮ್ ಮತ್ತು ಡೇ ಸಹ ಯೂಸ್ ಆಗ್ತದೆ. ಮತ್ತು ಅಷ್ಟೇ, ಇದರ ಯೂಸ್ ಅಷ್ಟೇ. ಆಕ್ಸಿಡೆಂಟ್ ಆಗಿದಂಗೆ ಕಮ್ಮಿ ಆಕ್ಸಿಡೆಂಟ್ ಮಾಡ್ಬೋದು ಅಷ್ಟೇ. My name is Shamant. This is my friend. We are from Green Park Central School, Hiredka. Our project is Smart City. So basically this is a 0% energy conservation project. So we all know that sun is a vast and great source of energy. So the solar panels consist a small thin layer of selenium. When the light rays falls on the thin layer of selenium, it converts the light energy into electrical energy, which then it is transported to the transformer and then all the street lights, buildings and houses. So this procedure can be also used in villages, schools, buildings and all. So the main aim of this project is 0% energy conservation. Thank you. ನನ್ನ ಹೆಸರು ಕೀರ್ತನ್ ಮತ್ತು ಮನೀಶ್ ಅಂತ. ನಾನು ಬೋರ್ಡ್ ಹೈಸ್ಕೂಲಿಂದ ಬಂದಿದ್ದೇನೆ. ಇದು ಮಾಡಲ್ ಸೈನ್ಸ್ ಮಾಡಲ್ ಪ್ರೊಟೆಕ್ಟಿಂಗ್ ಅಗ್ರಿಕಲ್ಚರ್ ಬೈ ಲೇಸರ್. ಇದು ನಾವು ಮೆಟೀರಿಯಲ್ ಯೂಸ್ ಮಾಡಿದ್ದು ಇದು ಕನೆಕ್ಟರ್ ಮತ್ತು ಇದು ಬ್ಯಾಟ್ರಿ, ಲೇಸರ್, LDR ಸೆನ್ಸರ್. LDR ಫುಲ್ ಫಾರ್ಮ್ ಲೈಟ್ ಡಿಪೆಂಡ್ ರೆಜಿಸ್ಟರ್, ಮತ್ತು ಒಂದು ಲೈಟ್ ಮತ್ತು ಬಜರ್, ಮತ್ತು 3 ಮಿರರ್ಸ್, ಮತ್ತು
ಮತ್ತು ಯೂಸ್ ಎಂತ ಎನಿಮಲ್ಸ್ ದನ ಬಂದಾಗ ಮಾಡ್ಬೋದು ಅಂತ ನಾವು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಆಗ್ತದೆ. ಮತ್ತು ಆಡಿಯೋ ಮತ್ತು ಇದರಲ್ಲಿ ಪೋಸಸ್, ಇಮೇಜಸ್ ಮತ್ತು ಆಡಿಯೋ ಆಗ್ತದೆ. ಇದರಲ್ಲಿ ಪೋಸಸ್ ರೆಕಾರ್ಡ್ ಮಾಡಿ ಆಗ್ತದೆ ಮತ್ತು ಇಮೇಜಸ್ ನಾವು ಇಲ್ಲಿ ಹಾಕ್ತೇವೆ. ಇದು ಮಾಸ್ ಡಿಟೆಕ್ಷನ್ ಡಿವೈಸ್. ಇದನ್ನು ನಾವು ಪಬ್ಲಿಕಲ್ಲಿ ಯೂಸ್ ಮಾಡ್ಬೋದು. ಯಾರೆಲ್ಲ ಮಾಸ್ಕ್ ಹಾಕಿದ್ದಾರೆ, ಯಾರೆಲ್ಲ ಮಾಸ್ಕ್ ಹಾಕಲಿಲ್ಲ ಅಂತ. ಇದು ಒಂದು ಮಷಿನರಿ ಆಡಿಯೋ ಎಲ್ಲ ಆ್ಯಡ್ ಪಿಕ್ಚರ್ಸ್ ಆ್ಯಡ್ ಮಾಡಿ Namaste, I am Anvita. I am from KSPM Government High School, Pervaje. Today we have made an innovative stick called Smart Blind Stick. This stick is designed for visually disabled people for improved navigation. As we know, blind people use a wide stick as a tool for direction when they move or walk. But this stick helps blind people to walk with ease using advanced technology. Now I will tell you how this project works. The ultrasonic sensor senses the obstacles ahead using ultrasonic waves. On sensing the obstacle, the sensor passes this data to the microcontroller, or we call it as Arduino Nano. The Arduino Nano then processes this data and sends a signal to the buzzer to make a sound. Like this, the whole project works. Now I will show you practical of this. First, we have to switch on the whole system. Now, when any obstacles comes ahead of the sensor, it makes a buzzer sound like. Thank you. ನನ್ನ ಹೆಸರು ಅವಿತ್. ಸಣ್ಣವರಿಂದ ಬಂದಿದ್ದೇವೆ. ಇವತ್ತು ನಮ್ಮ ಪ್ರಾಜೆಕ್ಟ್ ಬ್ಲೂಟೂತ್ ಕಂಟ್ರೋಲ್ ಸ್ವೈಪಿಂಗ್ ಆ್ಯಂಡ್ ವೈಪಿಂಗ್ ಫ್ಲೋರ್ ರೋಬೋಟ್. ಇದು ಹೇಗೆಂದರೆ ಈಗಿನ ಜನ್ರೇಷನಲ್ಲಿ ಇಬ್ಬರು ಸಹ ಕೆಲಸಕ್ಕೆ ಹೋಗ್ತಾರೆ. ಸಂಜೆ ಬರುವಾಗ ತುಂಬ ಸುಸ್ತಾಗಿರ್ತದೆ. ಅವರಿಗೆ ಇದು ಕೂತಲ್ಲಿ ಕಂಟ್ರೋಲ್ ಮಾಡ್ಬೋದು. ಮತ್ತು ಇದರದ್ದು ವರ್ಕ್ ಏನಂದರೆ ಮುಂದೆಯಿಂದ ಗುಡಿಸ್ತದೆ ಮತ್ತು ಹಿಂದೆಯಿಂದ ಒರೆಸ್ತದೆ. ಈಗ ತಲೆಯಲ್ಲಿ ಒಂದು ಕ್ವಶನ್ ಬರ್ಬೋದು, ಇದು ಫ್ಯಾನ್ ಏಕೆ ಮುಂದೆ ಇಟ್ಟಿದ್ದೇವೆ ಅಂತ. ಇದೇಕೆಂದರೆ ಈಗ ಹಾಲಲ್ಲೆಲ್ಲ ಫ್ಯಾನ್ ಮಿಡ್ಲಲ್ಲಿ ಇರ್ತದೆ, ಹಾಗಾದರೆ ಮಿಡ್ಲಲ್ಲೆಲ್ಲ ಒಣಗಿ ಹೋಗ್ತದೆ. ಸೈಡಲ್ಲಿ ಈಗ ಒಣಗೋದಿಲ್ಲ ಅಷ್ಟು, ಅದಕ್ಕೆ ಇದು ಫ್ಯಾನ್ ಇಟ್ಟಿದ್ದೇವೆ. ಮತ್ತು ಇದು 3-in-1 ಕೆಲಸ ಮಾಡ್ತದೆ. ನಿಮಗೆ ಬೇಕಾಗತ್ತಾಗೆ ಇದು ಕೋಡಿಂಗಲ್ಲಿ ಬರೆದ್ರೆ ಇದು ವರ್ಕ್ ಆಗ್ತದೆ ಬೇಕಾದಾಗೆ. ಮತ್ತು ನಿಮಗೆ ಈಗ ರೂಮಿದು ಚೂಚೂರು ಜಾಗದಲ್ಲಿ ಇದು ಮಾಪೆಲ್ಲ ಹೋಗ್ಲಿಕ್ಕೆ ಆಗೋದಿಲ್ಲ, ಆದರೆ ಇದು ಹೋಗ್ತದೆ, ಅಲ್ಲಿ ಹೋಗಿ ಕ್ಲೀನಿಂಗ್ ಎಲ್ಲ ಮಾಡಿ ಬರ್ತದೆ.
ನನ್ನ ಹೆಸರು ಪ್ರೀತಮ್. ನನ್ನ ಹೆಸರು ಹಶ್ಮೀರ್. GPUC ಸಾಣೂರಿಂದ ಬಂದಿದ್ದೇವೆ. ಇದರ ಹೆಸರು ಹೋಮ್ ಆಟೋಮೇಷನ್ ಅಂತ. ಇದರಿಂದ ನಾವು ಮೊಬೈಲಲ್ಲೇ ಕಂಟ್ರೋಲ್ ಮಾಡ್ಬೋದು. ಅಂದರೆ ಪಂಪು, ಲೈಟ್, ಫ್ಯಾನ್ ಎಲ್ಲ ಕೂತ್ಕೊಂಡಲ್ಲಿ ಮನೆಯಲ್ಲೆಲ್ಲ ಹ್ಯಾಂಡಿಕ್ಯಾಪ್ನವರೆಲ್ಲ ಇರ್ತಾರೆ. ಅವರಿಗೆ ಕೂತಲ್ಲೆಲ್ಲ ಫ್ಯಾನ್, ಲೈಟ್ ಎಲ್ಲ ಬೇಕಿದ್ದರೆ ಕೂತಲ್ಲೇ ಕಂಟ್ರೋಲ್ ಮಾಡಬೇಕು. ಮತ್ತು ಗದ್ದೆಯಲ್ಲೆಲ್ಲ ಪಂಪ್ ಎಲ್ಲ ಇಟ್ಟರೆ ಮನೆಯಲ್ಲೇ ಕೂತ್ಕೊಂಡು ಕಂಟ್ರೋಲ್ ಮಾಡ್ಬೋದೆಲ್ಲ. ಅದು ಹೇಗೆ ಅಂತ ತೋರಿಸ್ಬೋದಾ? Hello everyone, myself Himesh BG from Krishing PU College Karkala. I am excited to announce that our college is conducting an event called Commerce Fest for high school and PU students. We have many competitions such as Rangoli, folk song, Shark Tank, quiz, face painting and much more. It's conducted to students for students to take out their hidden talents and skills. So it's a wonderful opportunity for students to take challenge yourself and meet new friends who shares your interest. So mark your goals and stand for your turn. All the best for everyone. ವೀಕ್ಷಕರೇ, ಈಗ ನಾವು ಮುಖಚಿತ್ರಣ ಇದ್ದಂತಹ ಒಂದು ಸ್ಪರ್ಧೆಗೆ ನಾವಿಲ್ಲಿ ಆ ಸ್ಥಳಕ್ಕೆ ಬಂದಿದ್ದೇವೆ. ಈಗ ಇಲ್ಲಿ ಮುಖಚಿತ್ರಣವನ್ನು ನೀವು ಕಾಣ್ಬೋದು. ಇದು ನಮ್ಮ ಕರಾವಳಿ ಕರ್ನಾಟಕದ ಸೊಬಗನ್ನು ಬಿಂಬಿಸ್ತದೆ. ಹಾಗಾದರೆ ಈಗ ಇಲ್ಲಿ ಮುಖಚಿತ್ರಣವನ್ನು ಮಾಡಿದವರಿದ್ದಾರೆ, ಅವರ ಹತ್ರ ಕೇಳೋಣ ಇದರ ಬಗ್ಗೆ ಏನಂತ ಎಲ್ಲ. ಸೊ ಟಾಪಿಕ್ ಇದ್ದದ್ದು ಕಲ್ಚರ್ ಆಫ್ ಕರ್ನಾಟಕ, ಕೋಸ್ಟಲ್ ಕಲ್ಚರ್ ಆಫ್ ಕರ್ನಾಟಕ ಅಂತ. ಸೊ ಅದರ ಇಲ್ಲಿ ಕರ್ನಾಟಕ ಇದು ಅಂದರೆ ಕರಾವಳಿ ಭಾಗದಲ್ಲಿ ತುಂಬ ಫೇಮಸ್ ಅಂದರೆ ಹುಲಿವೇಷ ಅಂತ ಹೇಳ್ತೀವಿ. ಸೊ ನಾನು ಕೂಡ ತುಂಬ ದೊಡ್ಡ ಫ್ಯಾನ್ ಅದು. ಸೊ ಹುಲಿವೇಷದ ಕಾನ್ಸೆಪ್ಟ್ ಇಟ್ಕೊಂಡು ಅಲ್ಲಿ ಹುಲಿ ಮುಖ ಮಾಡಿ ಮತ್ತು ತುಳುನಾಡಿದು ಫ್ಲ್ಯಾಗ್ ಇಟ್ಕೊಂಡು ಮತ್ತು ಇದು ಗಂಡ ಬೇರುಂಡದು ಚಿತ್ರ ಮಾಡಿ. ಯಾಕಂದರೆ ಇದು ಕರ್ನಾಟಕದ್ದು ಇದು ಬಂದಿತ್ತು, ಅಂದರೆ ನಮ್ಮದು ಆ್ಯಂಬ್ಲಮ್ ಇದ್ದು ಸಿಂಬಲ್ ಅದಕ್ಕೆ ಅದು ಡ್ರಾ ಮಾಡಿ, ಮತ್ತು ಕರಾವಳಿಯ ಇದು ಕಲೆಗಳಾದ ಯಕ್ಷಗಾನದು ಇದು ಜಸ್ಟ್ ಸಿಂಬಲ್ ಮತ್ತು ಆಚೆ ಇದು ಚೆಂಡೆದು ಚಿತ್ರಣವನ್ನು ಬಿಡಿಸಿ. ಧನ್ಯವಾದಗಳು. ಈಗ ಮತ್ತೊಬ್ಬರು ನಮ್ಮೊಟ್ಟಿಗಿದ್ದಾರೆ, ಬನ್ನಿ ಅವರ ಹತ್ರ ಕೇಳೋಣ ಅವರು ಬಿಡಿಸಿದಂಥ ಮುಖಚಿತ್ರಣದ ವಿಶೇಷತೆ ಏನು ಅಂತ. ನಾನು ಬಿಡಿಸಿದ ಇದರಲ್ಲಿ ಅಂತ ಹೇಳಿದರೆ ಇಲ್ಲಿ ಯಕ್ಷಗಾನ, ಗಂಡು ಕಲೆ ಯಕ್ಷಗಾನ ನಮ್ಮ ಕರ್ನಾಟಕದ ಕರಾವಳಿದ್ದು. ಮತ್ತು ಇಲ್ಲಿ ನಮ್ಮದು ನೇಮೋತ್ಸವ ಅಂತ ಮಾಡ್ತೇವಲ್ಲ, ದೈವಾರಾಧನೆ ಅದರದ್ದೊಂದು, ಮತ್ತು ಕಂಬಳ, ಮತ್ತು ಮೀನುಗಾರಿಕೆ, ಮತ್ತು ನಮ್ಮ ತುಳುನಾಡಿನಲ್ಲಿ ಅಂತ ಆಹಾರ ಪದ್ಧತಿ ಇದೆಲ್ಲ, ಮತ್ತು ಕೋಳಿ ಅಂಕಣ ಅಷ್ಟೇ. ಧನ್ಯವಾದಗಳು. ವೀಕ್ಷಕರೇ, ಇಂದು ಅನ್ವೇಷಣೆ 2023ರ ಕೊಲಾಜ್ ಕಾಂಪಿಟೇಷನ್ ಅನ್ನು ನೋಡೋಣ ಬನ್ನಿ. ವೀಕ್ಷಕರೇ, ನಾವೀಗ ಗೇಮ್ ಸ್ಟಾಲ್ ಹತ್ರ ಬಂದಿದ್ದೀವಿ. ಮಕ್ಕಳಿಗೆ ಕೂತ್ ಬೋರ್ ಆಗುತ್ತಲ್ಲ, ಅದಕ್ಕೆ ಗೇಮ್ ಸ್ಟಾಲ್ ಹಾಕಿದ್ದಾರೆ. ಬನ್ನಿ ಅವರ ಅನುಭವ ಏನಂತ ಕೇಳ್ಕೊಂಡು ಬರೋಣ. ನಿಮ್ಮ ಹೆಸರು? ಪ್ರತೀತ್. ರಿಶಾನ್. ನಿಮ್ಮ ಗೇಮ್ಸಿನ ರೂಲ್ಸ್ ಏನು ಮತ್ತು ಏನೆಲ್ಲ ಆಫರ್ ಇದೆ ಅಂತ ನೀವು ಹೇಳ್ಬೋದಾ? ನೋಡಿ ಮ್ಯಾಮ್, ಇದು ಗೇಮನ್ನು ನೀವು 1 ಮಿನಿಟಲ್ಲಿ ಕಂಪ್ಲೀಟ್ ಮಾಡಬೇಕು. ನೀವು ಇದನ್ನು ಫುಲ್ಲು ಈ ಪಿನ್ನನ್ನು ಈ ಕಡೆಗೆ ತಗೊಂಡು ಹೋಗಬೇಕು. ಒಮ್ಮೆ ಕೂಡ ಹೀಗೆ ಟಚ್ ಮಾಡದೆ ಕಂಪ್ಲೀಟ್ ಮಾಡಿದರೆ ನಿಮಗೆ 1500 ಇಯರ್ಫೋನ್ಸ್, 1500 ಇಯರ್ಫೋನ್ಸ್. ಮತ್ತು ನೀವು 3 ಸಲ ಟಚ್ ಮಾಡಿ ಕಂಪ್ಲೀಟ್ ಮಾಡಿದರೆ 50 ರೂಪೀಸ್. ನೈಸ್. 20 ರೂಪೀಸ್ ಇದು ಗೇಮ್. ಅದರಲ್ಲಿ ಒಂದು ರಿಂಗ್ ಒಳಗೆ ನಾವು 3 ಕಾಯಿನ್ ಕೊಡ್ತೀವಿ. ಎಂಟ್ರಿ ಫೀಸ್ 10 ರೂಪೀಸ್. ಅದರೊಳಗೆ 3 ಕಾಯಿನ್ ಹಾಕಬೇಕು. ಬಿಟ್ಟರೆ ನಿಮಗೆ ಇಲ್ಲ ಇಂಥದ್ದು ಇಲ್ಲಿ ಸ್ಟಿಕ್ಕರ್ ಎಲ್ಲ ಇಟ್ಟಿದ್ದೀವಿ, ಅದು ಯಾವ್ದು ಬೇಕಾದ್ರೆ ಚೂಸ್ ಮಾಡೋದು, ಎಷ್ಟು ಬೇಕಾದ್ರೆ ಚೂಸ್ ಮಾಡ್ಬೋದು 3. ಇಲ್ಲಾಂದರೆ ನಾವು ಅಲ್ಲಿ ಕೂಪನ್ ಕೊಡ್ತೀವಿ, ಕ್ಯಾಂಟೀನಿಗೆ ಹೋಗಿ ಬೇಕಾದಷ್ಟು ಸ್ನ್ಯಾಕ್ಸ್ ಎಲ್ಲ ತಿನ್ಬೋದು. ಇಲ್ಲಾಂದರೆ ನಿಮಗೆ ಹಣ ಬೇಕಾದ್ರೆ ಕೊಡ್ತೀವಿ ಬೇರೆ ತೊಗೊಳ್ಳಿಕ್ಕೆ. ಕ್ಯಾಂಟೀನಿಗೆ ಹೋಗಿ ಅಲ್ಲಿ ಕ್ಯಾಫೆಟೇರಿಯಾ ಹೋಗಿ ಕೆಳಗೆ ಅಲ್ಲಿ ಹೋಗಿ ನೀವು ಸ್ನ್ಯಾಕ್ಸ್ ಎಲ್ಲ ಎಂಜಾಯ್ ಮಾಡ್ಬೋದು. ಹಾಗೆ ಇಲ್ಲಿ ತೋರಿಸ್ತೀವಿ. ಇಲ್ಲಿ ಒಳಗೆ ಕಾಯಿನ್ ಹಾಕಬೇಕು, ಅದು ರಿಂಗ್ ಒಳಗೆ ಬೀಳಬೇಕು ಕಾಯಿನ್. 3 ಚಾನ್ಸ್ ಕೊಡ್ತೀವಿ. ವಿನ್ ಆದರೆ ಇಲ್ಲ ಕೂಪನ್ ಕೊಡ್ತೀವಿ, ಇಲ್ಲ ಸ್ಟಿಕ್ಕರ್ ಚೂಸ್ ಮಾಡ್ಬೋದು.
ಸೋತ್ರೆ ಇಲ್ಲ ನಿಮಗೆ ಕಾಂಪನ್ಸೇಷನ್ ಆಗಿ ಇದು ಕೊಡ್ತೀವಿ ನಾವು ಸ್ಟಿಕ್ಕರ್ಸ್. ವೀಕ್ಷಕರೇ, ಈಗ ನಮ್ಮೊಟ್ಟಿಗೆ ಇನ್ನೊಂದು ತಂಡ ಇದೆ. ಅವರ ಗೇಮ್ಸಿನ ರೂಲ್ಸ್ ಏನಂತ ನಾವು ಕೇಳ್ಕೊಂಡು ಬನ್ನಿ. ನಿಮ್ಮ ಹೆಸರು? ವಿಜಯಲಕ್ಷ್ಮಿ. ಅಮಿಷಾ ಅಂತ. ನಿಮ್ಮ ಗೇಮಿನ ಒಂದು ರೂಲ್ಸ್ ಎಲ್ಲ ಏನು ಅಂತ ನಮಗೆ ಹೇಳ್ಬೋದಾ? ಅಂದರೆ ಫಸ್ಟಿಗೆ ನಾವು 2 ಗೇಮ್ಸ್ ಮಾಡ್ತಿದ್ದೇವೆ. ಫಸ್ಟ್ ಗೇಮ್ ಇದು 6 ಕಪ್ಸ್ ಇರ್ತದೆ, 10 ಬಾಲ್ಸ್ ಇರ್ತದೆ. ನೀವು ಅದನ್ನು ಪಿಚ್ ಮಾಡಿ 6 ಕಪ್ಸ್ಗೆ ಬಿಡಬೇಕು. ಎಕ್ಸ್ಟ್ರಾ 4 ಬಾಲ್ಸ್ ಇರ್ತದೆ, ಅದರಲ್ಲಿ ವಿನ್ ಆಗಲಿಕ್ಕೆ. ವಿನ್ ಆದರೆ ನಾವು ಪೆನ್ ಮತ್ತು ಪೆನ್ಸಿಲ್ ಪ್ರೈಸ್ ಆಗಿ ಕೊಡ್ತೇವೆ. ಇನ್ನೊಂದು ಗೇಮ್ ಅಂದರೆ ಒಂದು ಕೈಯಲ್ಲಿ ಬಲೂನನ್ನು ಬ್ಯಾಲೆನ್ಸ್ ಮಾಡ್ತಾ ಪಿರಮಿಡ್ ಮಾಡಬೇಕು. ಕೆಳಗೆ ಬೇಸ್ 5 ಇಟ್ಟು 4 3 2 ಹಾಗೆ ಮಾಡಬೇಕು. ಅಷ್ಟೇ ನಮ್ಮ 2 ಗೇಮ್. ವಿನ್ ಆದರೆ ಸೇಮ್ ಅದೇ ಪ್ರೈಸ್ ಕೊಡ್ತೇವೆ. ಟೈಮಿಂಗ್ಸ್ 40 ಸೆಕೆಂಡ್ಸ್. ಧನ್ಯವಾದಗಳು. ಈಗ ನಮ್ಮೊಟ್ಟಿಗೆ ಮತ್ತೊಂದು ತಂಡ ಇದೆ. ಅವರ ಹತ್ರ ಕೇಳೋಣ ಅವರ ಗೇಮ್ಸಿನ ರೂಲ್ಸ್ ಏನು, ನಾವೆಲ್ಲ ಆಡ್ಬೋದು ಅಂತ ಕೇಳಿ ಬರೋಣ ಬನ್ನಿ. ಈಗ ನಾವು ಮಿನಿ ಗೇಮ್ ಮಾಡ್ತಿದ್ದೇವೆ. ನಮಗೆ ಇದರಲ್ಲಿ ಈ ಗೇಮ್ ಏನಂದರೆ ಬಲೂನ್ ಕೊಡ್ತೇವೆ. ಬಲೂನಿಂದ ನಾವು 40 ಸೆಕೆಂಡ್ಸ್ ಅವರಿಗೆ ಟೈಮ್ ಡ್ಯೂರೇಷನ್ ಇರ್ತದೆ. 40 ಸೆಕೆಂಡ್ಸಲ್ಲಿ ನಾವು ತೆಗೆದು ಅವರು ಪಿರಮಿಡ್ ಮಾಡಬೇಕು. ಪಿರಮಿಡ್ ಮಾಡಿದರೆ ಒಂದು ಗೇಮ್ ಆದರೂ ವಿನ್ ಆದರೆ ಅವರಿಗೆ ಇದೊಂದು ಆ್ಯನಿಮೆದು ಸ್ಟಿಕ್ಕರ್ ಸಿಗ್ತದೆ. ಮತ್ತು ಇನ್ನೊಂದು ಇದು ಕಪ್ಸ್ ಎಲ್ಲ ಇರ್ತದೆ. ಕಪ್ಸ್ ನಾವು ಈಗ ಆಲ್ಫಾಬೆಟಿಕಲ್ಲಿ ಅದನ್ನು ಇಡಬೇಕು. ಅಂದರೆ ಇದಕ್ಕೆ ಸಹ ಸೇಮ್ 10 ರೂಪೀಸ್. ಮತ್ತು ಇದನ್ನೇ ಮೋಸ್ಟ್ಲಿ ಇದು ಎ ಮತ್ತು ಬಿ ಮತ್ತು ಇದು ಡಿ ಸಿಕ್ಕಿದ್ರೆ ನಾವು ಮೊದಲೇ ಅಡ್ವಾನ್ಸಾಗಿ ಇಡಲಿಕ್ಕಿಲ್ಲ, ಮತ್ತು ನಾವು ಅದನ್ನು ಶಫಲ್ ಮಾಡಿ ಮತ್ತೆ ಇಡಬೇಕು. ಇದಕ್ಕೆ ಸಹ 10. ಇದಕ್ಕೆ ಮತ್ತು ಇದು ಇಲ್ಲಿಂದ ಇದು ಸಹ 15 ಸೆಕೆಂಡ್ಸ್. ಇದಕ್ಕೆ ಇಲ್ಲಿಂದ ಮತ್ತು ಇಲ್ಲಿವರೆಗೆ 15 ಸೆಕೆಂಡ್ಸಲ್ಲಿ ಹಾಕಿದರೆ ಅವರಿಗೆ ಸಹ ಒಂದು ಆ್ಯನಿಮೆದು ಸ್ಟಿಕ್ಕರ್ ಸಿಗ್ತದೆ. 3ರಲ್ಲಿ 2 ಗೇಮ್ ವಿನ್ ಆದರೆ ಅವರಿಗೆ 40 ರೂಪೀಸ್ ಇದು ಡೈರಿ ಮಿಲ್ಕ್ ಸಿಗ್ತದೆ. ಮತ್ತು ಥ್ಯಾಂಕ್ ಯು ಕ್ರೈಸ್ಟಿಂಗ್ಗೆ ಇಂಥ ಒಳ್ಳೆಯ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ವೀಕ್ಷಕರೇ, ಇವತ್ತು ನಮ್ಮ ಕ್ರೈಸ್ಟ್ ಕಿಂಗಲ್ಲಿ ಗೇಮ್ ಬರೀ ಕಲ್ಚರಲ್ ಆ್ಯಕ್ಟಿವಿಟೀಸ್ ಮಾತ್ರ ಅಲ್ಲ, ಗೇಮ್ಸ್ ಕೂಡ ಆರ್ಗನೈಸ್ ಮಾಡಿದ್ದಾರೆ. ಬನ್ನಿ ಏನು ಗೇಮ್ಸ್ ಆರ್ಗನೈಸ್ ಮಾಡಿದ್ದಾರೆ ನೋಡೋಣ. ಗೇಮ್ ನಿಮ್ಮ ಹೆಸರೇನು? ಹುಸೈಫಾ ಶೇಖ್. ಇದೇನು ಗೇಮ್ ಅಂತ ಎಕ್ಸ್ಪ್ಲೇನ್ ಮಾಡ್ಬೋದಾ? ಗೇಮ್ ಅಂದರೆ ನಿಮ್ಗೆ 6 ಬಾಲ್ ಕೊಡ್ತೇವೆ. ಅದರಲ್ಲಿ ನೀವು ರೋಲ್ ಮಾಡಬೇಕು ಒಂದೊಂದು. ಈಗ ಇಲ್ಲಿ 6ಗೆ ಬಂದರೆ ಒಂದು, ಆಗ 6 ಬರ್ತದೆ. ಇನ್ನೊಂದು ಈಗ 7, ಆಗ 7 6 + 7 ಅದು ಎಲ್ಲ ಪ್ಲಸ್ ಮಾಡ್ತಿ. 6 ಬಾಲಲ್ಲಿ ಅಟ್ಲೀಸ್ಟ್ 30 ಬೇಕು. 30 ಇಲ್ಲದ್ರೆ 3, ಆಗ ನಾವು ಏನೋ ಒಂದು ಪ್ರೈಸ್ ಕೊಡ್ತೇವೆ. ವೀಕ್ಷಕರೇ, ಈಗ ನಮ್ಮೊಟ್ಟಿಗೆ ಮತ್ತೊಂದು ತಂಡ ಇದೆ. ಬನ್ನಿ ಅವರ ಹತ್ರ ಕೇಳೋಣ ಏನೆಲ್ಲ ಆಟನ ಇಟ್ಟಿದ್ದಾರೆ, ಅದರ ರೂಲ್ಸ್ ಏನಂತ. ಪ್ಲೀಸ್. ಮೊದಲು ನಾವು ಇದನ್ನು ಪಿರಮಿಡ್ ಕಟ್ತೇವೆ. ಅವರು 10 ರೂಪಾಯಿ ಕೊಡ್ತೇವೆ. ಅವರು ಬಾಲ್ ಬಿಸಾಕ್ತಾರೆ, ಅವರು 10 ರೂಪಾಯಿ ಕೊಡ್ತಾರೆ. ಮತ್ತು ನಾವು ಅವರಿಗೆ 50 ರೂಪಾಯಿ ರಿಟರ್ನ್ ಕೊಡ್ತೇವೆ. ಬೇರೆ ಏನಾದರೂ ಅಂದರೆ ನಿಮ್ಮಿಂದ ಏನಾದರೂ ಆಫರ್ ಏನಾದರೂ? ಅವರು 10 ರೂಪಾಯಿ ಕೊಡ್ತೇವೆ. ಅವ್ರು ವಿನ್ ಆದರೆ ನಾವು 50 ರೂಪಾಯಿ ರಿಟರ್ನ್ ಅವರಿಗೆ ಕೊಡ್ತೇವೆ ವಾಪಸ್. ಥ್ಯಾಂಕ್ ಯು ಅಷ್ಟೇ. ಸಮಸ್ತ ಕನ್ನಡ ನಾಡಿನ ಜನತೆಗೆ ನನ್ನ ನಮಸ್ಕಾರಗಳು. ನಾನು ವೈಷ್ಣವಿ ಪೈ, ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನ ಕ್ರೈಸ್ಟ್ ಕಿಂಗ್ ಪದವಿ ಪೂರ್ವ ಕಾಲೇಜಿನಲ್ಲಿ ನನ್ನ ದ್ವಿತೀಯ PUCಯನ್ನು ಈ ಬಾರಿ ಮುಗಿಸಿದ್ದೇನೆ. ವಿಜ್ಞಾನ ವಿಭಾಗದಲ್ಲಿ PCMB ವಿಷಯದಲ್ಲಿ ಉತ್ತಮ ಅಂಕವನ್ನು ಪಡೆದಿದ್ದೇನೆ. SLC ಮುಗಿಸಿದ ನಂತರ ಯಾವ ವಿಷಯ ಆಯ್ಕೆ ಮಾಡಿಕೊಳ್ಳಬೇಕೆಂಬ ಗೊಂದಲ ನನಗಿತ್ತು. ಎಲ್ಲರೂ ವಿಜ್ಞಾನ ತುಂಬ ಕಷ್ಟ ಎಂದು ಕೂಡ ಹೇಳುತ್ತಿದ್ದರು. ಆಗ ನನಗೂ ಕೂಡ ಸ್ವಲ್ಪ ಹೆದರಿಕೆಯಾಗಿತ್ತು. ಆದರೆ ಈಗ ಉತ್ತಮ ಅಂಕ ಪಡೆದ ಮೇಲೆ ನನಗೂ ಕೂಡ ತುಂಬ ಸಂತಸವಾಗಿದೆ. ಈ ಉತ್ತಮ ಅಂಕ ಗಳಿಕೆಗೆ ಸಹಕಾರಿಯಾದ ಕ್ರೈಸ್ಟ್ ಕಿಂಗ್ ವಿದ್ಯಾಸಂಸ್ಥೆಗೆ ನನ್ನ ತುಂಬು ಹೃದಯದ ಧನ್ಯವಾದಗಳನ್ನು ಹೇಳಲು ಇಚ್ಛಿಸುತ್ತೇನೆ. ಸತತ 14 ವರ್ಷಗಳಿಂದಲೂ ಕೂಡ ನಾನು ಈ ವಿದ್ಯಾಸಂಸ್ಥೆಯಲ್ಲಿ ಕಲಿಯುತ್ತಿದ್ದೆ. ಈ 14 ವರ್ಷಗಳಲ್ಲಿ ಹಲವು ರೀತಿಯ ಜೀವನ ಮೌಲ್ಯಗಳನ್ನು ಕೂಡ ನಾನು ಕಲಿತಿದ್ದೇನೆ.
ಇನ್ನು SLC ಮುಗಿಸಿ ಯಾವ ಕಾಲೇಜು ಆಯ್ಕೆ ಮಾಡಿಕೊಳ್ಳಬೇಕು ಎಂಬ ಗೊಂದಲದಲ್ಲಿರುವ ಎಲ್ಲ ನನ್ನ ಸ್ನೇಹಿತರಿಗೂ ಇಲ್ಲಿದೆ ಒಂದು ಉತ್ತಮವಾದ ಆಯ್ಕೆ, ಅದೇ ಕ್ರೈಸ್ಟ್ ಕಿಂಗ್ ವಿದ್ಯಾಸಂಸ್ಥೆ. ಇಲ್ಲಿ ವಾಣಿಜ್ಯ ಹಾಗೂ ವಿಜ್ಞಾನ ವಿಭಾಗದಲ್ಲಿ ನೀವು ಉತ್ತಮ ರೀತಿಯ ಅಧ್ಯಾಪಕರನ್ನು ಕಾಣಬಹುದಾಗಿದೆ. ಇನ್ನು ವಿಜ್ಞಾನದ ಬಗ್ಗೆ ಮಾತನಾಡಬೇಕಾದರೆ ಇಲ್ಲಿ CT, NEET, JEE ಹಾಗೂ ಇನ್ನಿತರ ಕೋಚಿಂಗ್ಗಳನ್ನು ನೀಡಲಾಗುತ್ತದೆ. ಕಲಿಕೆಗೆ ಬೇಕಾದ ಎಲ್ಲ ಮೆಟೀರಿಯಲ್ಗಳನ್ನು ಇಲ್ಲಿಯೇ ಸಿದ್ಧಪಡಿಸಿಕೊಡುವುದರಿಂದ ಅಂಕ ಗಳಿಕೆಗೆ ಸಹಕಾರಿಯಾಗಿದೆ. ಇನ್ನು ಈ ಬಾರಿ ಅಂದರೆ 2022-23ನೇ ಶೈಕ್ಷಣಿಕ ವರ್ಷದಲ್ಲಿ ಕ್ರೈಸ್ಟ್ ಕಿಂಗ್ ವಿದ್ಯಾಸಂಸ್ಥೆ SLC ಹಾಗೂ ದ್ವಿತೀಯ PUCಯಲ್ಲಿ ಉತ್ತಮ ಅಂಕವನ್ನು ಪಡೆಯುವುದರ ಮೂಲಕ ಉಡುಪಿ ಜಿಲ್ಲೆಯಲ್ಲಿಯೇ ಒಂದು ಇತಿಹಾಸವನ್ನು ಸೃಷ್ಟಿಸಿದೆ. ಹಾಗಾದರೆ ಸ್ನೇಹಿತರೆ, ಏನು ಯೋಚಿಸುತ್ತಿದ್ದೀರಾ? ಬನ್ನಿ ಬೇಗ ಕ್ರೈಸ್ಟ್ ಕಿಂಗ್ ಅಲ್ಲಿ ನಿಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಧನ್ಯವಾದಗಳು.